ಮತ್ತು ಪಾಕಿಸ್ತಾನದ ಮಧ್ಯೆ ಉದ್ವಿಗ್ನ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ವಾಯುಪ್ರದೇಶ ಬಳಕೆ ಮಾಡೋದಕ್ಕೇನೆ ಹಿಂದೇಟು ಹಾಕಲಾಗ್ತಾ ಇದೆ ಹಲವಾರು. ಆ ವಾಯು ಪ್ರದೇಶವೂ ಬೇಡ, ನಮ್ಮ ವಿಮಾನಯಾನ ಸಂಸ್ಥೆಗಳಲ್ಲಿ ಹಾಳಾಗೋದು ಬೇಡ, ವಿಮಾನಗಳಲ್ಲಿ ಹಾಳಾಗೋದು ಬೇಡ ಅಂತ ಬೇಡವೇ ಬೇಡಪ್ಪ ನಮಗೆ. ಪಾಕಿಸ್ತಾನದ ವಾಯು ಪ್ರದೇಶವನ್ನು ಬಳಕೆ ಮಾಡುವುದಕ್ಕೆ ಯುರೋಪಿಯನ್ ಒಕ್ಕೂಟ ದೇಶಗಳ ಸಂಸ್ಥೆಗಳು ಹಿಂದೇಟು ಹಾಕ್ತಾ ಇವೆ. ಈಗಾಗಲೇ ವಾಯು ಪ್ರದೇಶವನ್ನು ಭಾರತ ಮತ್ತು ಪಾಕಿಸ್ತಾನ ಮುಚ್ಚಿವೆ. ಈ ಬೆನ್ನಲ್ಲೇ ಪಾಕ್ ವಾಯುಪ್ರದೇಶ ಬಳಕೆ ಮಾಡಬಾರದು ಅಂತ ಹೇಳಿ ನಿರ್ಧಾರವನ್ನು ಮಾಡಿದ್ದಾರೆ. ಏರ್ ಫ್ರಾನ್ಸ್, ಬ್ರಿಟಿಷ್ ಏರ್ವೇಸ್ ಮತ್ತು ಸ್ವಿಸ್ ವಿಮಾನಗಳು ನಾವಲ್ಲಿಗೆ ಹೋಗಲ್ಲ. ಯಾರು ಗೊತ್ತು, ಇಲ್ಲಿ ಪ್ರಯಾಣಿಕ ವಿಮಾನ ಸಂಚರಿಸ್ತಾ ಇರುತ್ತೆ, ಯಾವುದೋ ವಿಮಾನ ನಮ್ಮ ಪ್ರದೇಶಕ್ಕೆ ಬಂದಿದೆ ಅಂಥೇಳಿ ಇವರು ಯಾವುದೋ ಕ್ಷಿಪಣಿ ಹಾಕಿ ಉಡಾಯಿಸ್ಬಿಟ್ರೆ ವಿಮಾನಗಳನ್ನು ಯಾಕೆ ಬೇಕು? ವಿಮಾನಯಾನ ಸಂಸ್ಥೆಗೂ ಕೆಟ್ಟ ಹೆಸರು, ಜನನೂ ಸಾಯ್ತಾರೆ, ನಮಗೂ ಕಂಫರ್ಟಬಲ್ ಆಗಿರಲ್ಲ ಅದು ಅಂಥೇಳಿ ಏರ್ ಫ್ರಾನ್ಸ್ನವರು, ಬ್ರಿಟಿಷ್ ಏರ್ವೇಸ್ನವರು ಮತ್ತು ಸ್ವಿಸ್ ವಿಮಾನಗಳು ಇದೀಗ ಅವರು ಒಂಥರ ಬಾಯ್ಕಾಟ್ ಮಾಡ್ತಾ ಇದ್ದಾರೆ. ಪಾಕಿಸ್ತಾನಕ್ಕೆ ಈ ಮೂಲಕವಾಗಿ ಯುರೋಪಿಯನ್ ದೇಶಗಳು ಶಾಕ್ ಕೊಟ್ಟಿವೆ. ಪಾಕಿಸ್ತಾನದ ವಿರುದ್ಧ ಸಿಡಿದೆದ್ದಿವೆ ಬಲೂಚ್ ಆರ್ಮಿ. ಪಾಕ್ನ ಬಲೂಚಿಸ್ತಾನ್ನಲ್ಲಿ ಸಂಘರ್ಷ ಮುಂದುವರಿತಾ ಇದೆ. ಈ ಕಡೆ ಭಾರತ ಸಿಡಿದೆದ್ದು ನಿಂತಿದೆ ತನ್ನ ನೆಲದಲ್ಲಾದಂತಹ ಹತ್ಯಾಕಾಂಡಕ್ಕೆ ಸಂಬಂಧಪಟ್ಟಂತೆ. ಆ ಕಡೆ ಬಲೂಚಿಸ್ತಾನ್ನಲ್ಲಿ ಸಂಘರ್ಷ ಮುಂದುವರಿತಾ ಇದೆ. ಪಾಕ್ ಸೇನೆ ಮತ್ತು ಬಲೂಚ್ ಆರ್ಮಿ ನಡುವೆ ಸಂಘರ್ಷ ಶುರುವಾಗಿದೆ. ರೈಟ್ ಟೈಮ್ ಅಂಥೇಳಿ ಅವರು ಕೂಡ ಶುರು ಮಾಡಿಕೊಂಡ್ರು. ಈಗ ನೀವು ಇಂಡಿಯಾ ಕಡೆ ನೋಡ್ತೀರಾ, ನಮ್ಮ ಕಡೆ ನೋಡ್ತೀರಾ, ನಿಮ್ಮನ್ನು ಹೆಡೆಮುರಿ ಕಟ್ಟಕ್ಕೆ ಇದೇ ರೈಟ್ ಟೈಮ್ ಅಂಥೇಳಿ ಬಲೂಚ್ ಆರ್ಮಿ ಮುಂದಾಯಿತು. ನೋಡಿ, ಯಾವುದೋ ಒಂದು ಬ್ರಿಡ್ಜ್ ಮೇಲೆ ಒಂದು ವೆಹಿಕಲ್ ಹೋಗ್ತಿದ್ರೆ ಉಡಾಯಿಸಿದ್ರು ಅದನ್ನು. ಪಾಕಿಸ್ತಾನ ಯೋಧರ ಮೇಲೆ ಬಲೂಚ್ ಆರ್ಮಿ ದಾಳಿ ಮಾಡಿದೆ. ಕರಾಚಿ ಹಾಗೂ ಕ್ವೆಟ್ಟಾ ಹೆದ್ದಾರಿಯಲ್ಲಿ BLA ದಾಳಿ ನಡೆಸಿದೆ. ಇಲ್ಲಿ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅಂತ, ಬಲೂಚಿಸ್ತಾನ್ ಮುಕ್ತ ಒಂದು ಸೈನ್ಯ ಅಂತ, ಅದನ್ನು ಮುಕ್ತವಾಗಿ ಮಾಡ್ತೀವಿ ನಾವು. ಪಾಕ್ ಸೈನಿಕರ ಮೇಲೆ ಮರಣಾಂತಿಕ ಹಲ್ಲೆಯಾಗಿದೆ. ಇಲ್ಲಿ ಪಾಕ್ ಸೇನೆಯ ಚೆಕ್ ಪೋಸ್ಟನ್ನು ಆಲ್ರೆಡಿ BLA ತನ್ನ ವಶಕ್ಕೆ ತೆಗೆದುಕೊಂಡಿದೆ. ಬಲೂಚ್ ಮೇಲೆ ಹೋರಾಡೋಕ್ಕಾಗಲ್ಲ ಇವ್ರ ಕೈನಲ್ಲಿ, ಇನ್ನು ಭಾರತದ ಮೇಲೆ ಹೋರಾಡೋಕ್ಕಾಗುತ್ತಂತ ಪ್ರಶ್ನೆ.